ಯಾರ್ಯಾರೆಲ್ಲ ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡನ್ನು ಬಳಸ್ತಾ ಇದ್ದೀರಾ, ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ ಬಿ ಎಸ್ ಎನ್ ಎಲ್ ಹೊಸ 2 ರೀಚಾರ್ಜ್ ಪ್ಲಾನನ್ನು ತಂದಿರೋ ಅಂಥದ್ದು. ಅದರಿಂದ ದಿನಕ್ಕೆ ಕೇವಲ ₹3 ಮಾತ್ರ ಬೀಳುತ್ತೆ. ನಿಮಗೆ ಗೊತ್ತಿರಬಹುದು, ಬಿ ಎಸ್ ಎನ್ ಎಲ್ ಅನ್ನುವಂಥದ್ದು ತುಂಬಾ ಕಡಿಮೆ ಹಣದಲ್ಲಿ ರೀಚಾರ್ಜ್ ಪ್ಲಾನನ್ನು ಕೊಡ್ತಾ ಇರೋ ಅಂಥದ್ದು. ನಾವು ಬೇರೆ ಟೆಲಿಕಾಂ ಕಂಪನಿಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಿ ಎಸ್ ಎನ್ ಎಲ್ ತುಂಬಾ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಹೊಸದಾಗಿ ಒಂದು 365 ದಿನಗಳ ಪ್ಲಾನ್, ಇನ್ನೊಂದು ಹೊಸದಾಗಿ 425 ದಿನಗಳ ಪ್ಲಾನ್ ಅನ್ನೋವಂಥದ್ದು ಬಂದಿರೋ ಅಂಥದ್ದು. ಅದಕ್ಕೂ ಮುಂಚೆ ನಿಮಗೆಲ್ಲ ಒಂದು ಕ್ವೆಶನ್ ಇರುತ್ತೆ, ಏನು ಅಂತಂದರೆ ಓಕೆ ಬಿ ಎಸ್ ಎನ್ ಎಲ್ ಏನೋ ಕಡಿಮೆ ಕಾಸಿನೊಳಗಡೆನೆ ರೀಚಾರ್ಜ್ ಪ್ಲಾನ್ ಕೊಡುತ್ತೆ ಅಂತ. ಆದರೆ ಬಿ ಎಸ್ ಎನ್ ಎಲ್ದು ಟವರ್ ಇರೋದೆಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಅಂತೂ ಕ್ವೆಶನ್ಸ್ ಬಂದೇ ಬರುತ್ತೆ, ನಮಗೆ ಆಗಿರಲಿ ನಿಮಗೆ ಆಗಿರಲಿ ಎಲ್ರಿಗೂ ಕೂಡ. ಆದರೆ ಇವಾಗ ಜನವರಿ 15ಕ್ಕೇನೆ 3G ಎಲ್ಲೆಲ್ಲಿ ಇದೆ ಅಲ್ವಾ, ಆ ಟವರ್ಗಳನ್ನು ಸ್ಥಗಿತ ಮಾಡಿರೋವಂಥದ್ದು. ಅಂದರೆ ಬಿ ಎಸ್ ಎನ್ ಎಲ್ದು ಯಾವ್ಯಾವ್ದಿದ್ದಾವೆ ಎಲ್ಲ ಕೂಡ ಸ್ಥಗಿತ ಮಾಡಿಬಿಟ್ಟು, ಅಂದರೆ ಸ್ಟಾಪ್ ಮಾಡಿ ಇವಾಗ 4Gಗೆ ಅದನ್ನು ಮಾಡ್ತಾ ಇದ್ದಾರೆ ಟವರ್ಗಳನ್ನು. 1,00,000ಕ್ಕಿಂತ ಅಧಿಕ 4G ಟವರ್ಗಳನ್ನು ಮಾಡಬೇಕು ಅಂತ ಆಲ್ರೆಡಿ ಕೆಲಸದಲ್ಲಿ ಇರೋ ಅಂಥದ್ದು. ಬಿ ಎಸ್ ಎನ್ ಎಲ್ 4G ಟವರ್ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯ ಕೂಡ ನಡೀತಾ ಇದೆ ಅಂತ ಹೇಳಬಹುದು. ಮುಂದೆ ಏನು ಸಮಸ್ಯೆಗಳಾಗೋದಿಲ್ಲ, ಇದೆಲ್ಲ ಬಂದ ಮೇಲೆ 5G ಕೂಡ ತರಬೇಕು ಅಂತ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನು ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು 2 ರೀಚಾರ್ಜ್ ಪ್ಲಾನ್ಗಳನ್ನು ಹೇಳ್ತೇನೆ ಅಂತ ಹೇಳಿದೆ, ಹೊಸದಾಗಿ ಬಂದಿರೋ ಅಂಥದ್ದು. ಅವುಗಳನ್ನ ಹೇಳ್ತೇನೆ, ಕೇವಲ ₹3 ಅಷ್ಟೇ ಆಗುವಂಥದ್ದು ದಿನಕ್ಕೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇನ್ನು ನಾನು ಹೇಳಿದೆ 365 ದಿನಗಳ ಪ್ಲಾನ್ ಎಷ್ಟಕ್ಕೆ ಅಂತ ಅಂದರೆ ₹1,198 ಬೀಳುತ್ತೆ ಅಂತಂದರೆ ವರ್ಷಕ್ಕೆ. ಬಿತ್ತು ಅಂತಂದರೆ ದಿನಕ್ಕೆ 3.28 ಅನ್ನುವಂಥದ್ದು ಬೀಳುತ್ತೆ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ 300 ನಿಮಿಷಗಳ ಒಂದು ಕರೆ ಅನ್ನುವಂಥದ್ದು ಇರುತ್ತೆ, ಕರೆ ಮಾಡಬಹುದು 300 ನಿಮಿಷಗಳು. ಆದರೆ ನಿಮಗೆ ಅನ್ಲಿಮಿಟೆಡ್ ಬೇಕು ಅಂತ ಅಂದರೆ ನೀವು ಹೊಸದಾಗಿ ಏನು ಬಂದಿದೆ ಅಲ್ವಾ 425 ದಿನಗಳ ಪ್ಲಾನ್, ಅದನ್ನು ರೀಚಾರ್ಜ್ ಮಾಡ್ಕೊಳ್ಬಹುದು. ಆದರೆ ನೋಡಿ, ತಿಂಗಳಿಗೆ 300 ಕರೆಗಳು ಇರ್ತವೆ ತಿಂಗಳಿಗೆ. ಅಂದರೆ ಯಾವುದು 365 ಪ್ಲಾನನ್ನು ತಗೊಂಡ್ರೆ, 365 ದಿನಗಳ ಪ್ಲಾನ್ ತಗೊಂಡ್ರೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಮತ್ತು ನಿಮಗೆ ಎಷ್ಟು ಅಂತಂದರೆ 3GB ಡೇಟಾ ಸಿಗುತ್ತೆ, ಮಂತ್ಲಿ 3GB ಡೇಟಾ ಸಿಗುತ್ತೆ, ಮತ್ತು 30 SMS ಸಿಗುತ್ತೆ. ಇದು 365 ದಿನಗಳ ರೀಚಾರ್ಜ್ ಪ್ಲಾನ್. ಆದರೆ 425 ದಿನಗಳ ರೀಚಾರ್ಜ್ ಪ್ಲಾನ್ ತಗೊಂಡ್ರೆ ಎಷ್ಟಾಗುತ್ತೆ ಅಂತಂದರೆ 2,399 ಆಗುತ್ತೆ. ಇದರಲ್ಲಿ ಅನ್ಲಿಮಿಟೆಡ್ ಕಾಲ್ಸ್, ನಿಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅನಿಯಮಿತ ಕರೆಗಳು ಅಂತಲೇ ಹೇಳಬಹುದು. ಮತ್ತು ನಿಮಗೆ ದಿನಕ್ಕೇನೆ 2GB ಡೇಟಾ ಅನ್ನೋವಂಥದ್ದು ಸಿಗುತ್ತೆ. ಅಂತಂದರೆ 850GB ಹೈ ಸ್ಪೀಡ್ ಡೇಟಾ ಅನ್ನೋವಂಥದ್ದು ಸಿಗುತ್ತೆ. ಮತ್ತು SMS ಕೂಡ 100 SMS ಉಚಿತವಾಗಿ ಸಿಗ್ತವೆ. ನೋಡಿ, ಇವು ಕಡಿಮೆ ಬೆಲೆಯಲ್ಲಿ ಇರೋವಂಥವು. ಏನಾದರೂ ಬೇಕು ಅಂತಂದರೆ ರೀಚಾರ್ಜ್ ಮಾಡ್ಕೊಳ್ಬಹುದು. ಬೇರೆ ಟೆಲಿಕಾಂ ಕಂಪ್ನಿಗಳದ್ದು ನೋಡಿದ್ರೆ ಇದರಲ್ಲಿ ತುಂಬ ಕಡಿಮೆ ಇದೆ. ಇವಾಗ ಸಿಗ್ನಲ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳ್ತಿರೋವಂಥದ್ದು, ಅದರ ಕಡೆನೇ ಗಮನ ಹರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇದೇನಾದರೂ ಉಪಯುಕ್ತ ಮಾಹಿತಿ ಅನ್ಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.